ಆತ್ಮೀಯ ವಿದ್ಯಾರ್ಥಿಗಳಿಗೆ ಶೀಲ ಪಾಠಶಾಲೆಗೆ ಸ್ವಾಗತ. ಮಕ್ಕಳೇ, ಪ್ರತಿದಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಡಿಯೋಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ನಿಮಗೋಸ್ಕರ ಮಾಡಿ ನಾನು ಕಳಿಸ್ತಾ ಇದ್ದೀನಿ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, 5ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವಂತಹ ವಿದ್ಯಾರ್ಥಿಗಳು ವಿಡಿಯೋವನ್ನು ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಇವತ್ತು ಕನ್ನಡ ವ್ಯಾಕರಣದಲ್ಲಿ ಕಾಲಗಳ ಬಗ್ಗೆ, ಕಾಲಗಳು ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ, ಅದನ್ನು ಯಾವ ರೀತಿ ನಾವು ಗುರುತಿಸಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. ಕಾಲ ಅಂತಂದರೆ ಸಮಯ ಅಂತ ಅರ್ಥ ಅಂತ ಹೇಳ್ತೀವಿ. ಈ ಕಾಲಗಳು ಅಂತಂದಾಗ ಒಂದು ಕ್ರಿಯೆಯು ನಡೆಯುವ ಸಮಯವನ್ನು ತಿಳಿಸೋದಕ್ಕೆ ಕಾಲಗಳು ಅಂತ ಹೇಳ್ತೀವಿ. ಕಾಲಗಳಲ್ಲಿ 3 ವಿಧವನ್ನು ನೋಡ್ತೀವಿ. ಒಂದು ಭೂತಕಾಲ, 2ನೇದು ವರ್ತಮಾನ ಕಾಲ, 3ನೇದು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಭೂತ ಅಂತಂದರೆ ಆಲ್ರೆಡಿ ಕೆಲಸ ಮುಗ್ದೋಗಿರುತ್ತೆ, ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಮಕ್ಕಳೇ, ಒಂದು ಕ್ರಿಯೆ ನಡೆದು ಹೋಗಿದ್ರೆ ಅಥವಾ ನಡೆದು ಹೋಗಿದೆ ಅಂತ ನಾವು ಅರ್ಥವನ್ನು ಮಾಡಿಕೊಳ್ಳುವಂತಹ ಸಂದರ್ಭವನ್ನು ಏನು ಮಾಡ್ತೀವಿ, ಭೂತಕಾಲ ಅಂತ ಹೇಳ್ತೀವಿ. ಭೂತಕಾಲವನ್ನು ಸೂಚಿಸುವಂತಹ ಒಂದು ಕಾಲಸೂಚಕ ಪ್ರತ್ಯಯ ದ ಅಂತ ಹೇಳ್ತೀವಿ. ಆಯಿತಾ? ಅಂದರೆ ತಿಂದನು, ಹೋದನು, ಬಂದ, ಹೇಳಿದ, ಮಲಗಿದ ಅಂತ ಹೇಳ್ತೀವಲ್ವ. ಕೆಲಸ ಆಗಲೇ ಮುಗ್ದೋಗಿದೆ, ಕಂಪ್ಲೀಟಾಗಿ ಆ ವರ್ಕ್ ಏನಿದೆ ಮುಗ್ದೋಗಿದೆ ಅಂತ ಹೇಳುವಾಗ ಭೂತಕಾಲ ಅಂತ ಹೇಳ್ತೀವಿ. ಈಗಾಗಲೇ ಕ್ರಿಯೆ ನಡೆದು ಹೋಗಿದ್ದರೆ ಅದನ್ನು ಸೂಚಿಸುವ ಕಾಲವನ್ನು ಭೂತಕಾಲ ಅಂತ ಹೇಳ್ತೀವಿ. ಉದಾಹರಣೆಗೆ, ರಾಮನು ಕಾಡಿಗೆ ಹೋದನು, ಶಿಕ್ಷಕರು ಪಾಠವನ್ನು ಮಾಡಿದರು. ಅನ್ನುವಂತಹ ಪ್ರತ್ಯಯ ಬಂದರೆ ಅದನ್ನು ಭೂತಕಾಲ ಅಂತ ಹೇಳ್ತೀವಿ. 2ನೇ ವಿಧ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಕ್ರಿಯೆ ಈಗ ನಡೆಯುತ್ತಿದ್ದರೆ ಅದನ್ನು ಸೂಚಿಸುವಂತಹ ಕಾಲವನ್ನು ವರ್ತಮಾನ ಕಾಲ ಅಂತ ಹೇಳ್ತೀವಿ. ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲಸ ಮುಗ್ದಿಲ್ಲ, ನಡೀತಾ ಇದೆ, ನಾನೀಗ ಪಾಠವನ್ನು ಮಾಡ್ತಾ ಇದ್ದೀನಿ, ಶಿಕ್ಷಕರು ಪಾಠವನ್ನು ಹೇಳಿಕೊಡುತ್ತಿದ್ದಾರೆ ಎನ್ನುವಂಥ ಸಂದರ್ಭವನ್ನು, ಉದಾಹರಣೆಯನ್ನು ತೆಗೆದುಕೊಂಡಾಗ ಕೆಲಸ ಈಗ ನಡೀತಾ ಇದ್ದರೆ ಅದನ್ನು ವರ್ತಮಾನ ಕಾಲಕ್ಕೆ ಹೇಳ್ತೀವಿ. ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಅಂತ ಹೇಳ್ತೀವಿ. ಉತ್ತ ಹೋಗುತ್ತಿದ್ದಾನೆ, ಬರುತ್ತಿದ್ದಾನೆ, ತಿನ್ನುತ್ತಿದ್ದಾನೆ, ಹೇಳುತ್ತಿದ್ದಾನೆ, ಅವನು ಹಾಡನ್ನು ಹೇಳುತ್ತಿದ್ದಾನೆ, ಬರೆಯುತ್ತಿದ್ದಾನೆ ಅಂತ ಹೇಳಿದಾಗ ವರ್ತಮಾನ ಕಾಲ ಅಂತ ನಾವು ಗುರುತಿಸ್ಕೊಳ್ಬೇಕಾಗತ್ತೆ. 3ನೆಯ ವಿಧ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಕ್ರಿಯೆ ಮುಂದೆ ನಡೆಯಬಹುದಾಗಿದ್ದರೆ ಅದನ್ನು ಸೂಚಿಸುವ ಕಾಲವನ್ನು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಈ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವಾ ಅಂತ ಹೇಳ್ತೀವಿ. ಅವನು ನಾಳೆ ಊರಿಗೆ ಬರುವನು, ನಾನು ನಾಳೆ ಪರೀಕ್ಷೆ ಬರೆಯುವೆನು ಅಂತ ಹೇಳುವಾಗ ಇಲ್ಲಿ ವಾ ಅಂತ ಬಂದೆ, ವಾ ಅಂತ ಹೇಳ್ತೀವಿ ಅಥವಾ ವಾ ಅಂತ ಹೇಳ್ತೀವಿ. ವಾ ಕಾಲಸೂಚಕ ಪ್ರತ್ಯಯ ಬಂದಾಗ ಅದನ್ನು ಭವಿಷ್ಯತ್ ಕಾಲ ಅಂತ ಗುರುತಿಸ್ಕೊಳ್ಬೇಕು. ಕ್ರಿಯೆ ಮುಂದೆ ನಡೆಯುತ್ತೆ, ಇನ್ನೂ ಆಗಿಲ್ಲ, ಮುಂದೆ ಯಾವತ್ತೂ ನಡೆಯುತ್ತೆ, ಪರೀಕ್ಷೆ ನಾಳೆ ನಾನು ಬರೀಬೇಕು ಅಂದಾಗ ಅದು ಭವಿಷ್ಯತ್ ಕಾಲಕ್ಕೆ ಹೋಗುತ್ತೆ, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೀವಿ. ಹಾಗೆ ಇಷ್ಟು ಕಾಲಗಳಂದ್ರೇನು, ಕಾಲಗಳಲ್ಲಿ ಬರುವಂತಹ ವಿಧಗಳು ಅಂತ ಹೇಳಿದೆ. ಭೂತಕಾಲ ಅಂತಂದರೆ ಕೆಲಸ ನಡೆದು ಹೋಗಿದೆ ಅಂತ ಹೇಳ್ತೀವಿ. ಎನ್ನುವಂಥದ್ದು ಪ್ರತ್ಯಯ. ವರ್ತಮಾನ ಕಾಲ ಅಂದರೆ ಕೆಲಸ ನಡೀತಾ ಇದೆ, ಇನ್ನೂ ಮುಗ್ದಿಲ್ಲ ಅನ್ನೋದು ಸೂಚಿಸುತ್ತೆ. ಉತ್ತ ಅನ್ನೋದು ಇದು ಪ್ರತ್ಯಯ ಆಗಿ ನಾವು ಹೇಳ್ತೀವಿ. 3ನೇದು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಕೆಲಸ ಮುಂದೆ ಯಾವತ್ತೂ ನಡೆಯುತ್ತೆ, ಅದನ್ನು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಇಲ್ಲಿ ಕಾಲಸೂಚಕ ಪ್ರತ್ಯಯ ವಾ ಅನ್ನೋದು ಬರುತ್ತೆ. ಇಷ್ಟು ಮಕ್ಕಳೇ ಕಾಲಗಳ ಬಗ್ಗೆ ವಿವರಣೆ. ನೋಡಿ ಮಕ್ಕಳೇ, ಘಟಕ ಪರೀಕ್ಷೆ ಕೊಟ್ಟಾಗ, ಹಾಗೆ ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ವಾರ್ಷಿಕ ಪರೀಕ್ಷೆ ಬಂದಾಗ ಈ ಕಾಲಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದಾಗ ಅರ್ಥ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸುಲಭವಾಗಿ ಪರೀಕ್ಷೆಯಲ್ಲಿ ಬರೆದು ಉತ್ತಮವಾದಂತಹ ಅಂಕಗಳನ್ನು ಪಡೆಯಿರಿ. ಹಾಗೆ ಬಹಳ ಸುಲಭವಾದಂತಹ ರೀತಿಯಲ್ಲಿ ಹೇಳಿಕೊಟ್ಟಿದ್ದೇನೆ. ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.